ಗುರುಗಳೇ ನಮಸ್ಕಾರ. ನಮಸ್ತೆ. ಏನು ಹೇಳ್ತೀರಾ ಜ್ವಾಲಾಮುಖಿ ಅಮ್ಮನ ಬಗ್ಗೆ? ಜ್ವಾಲಾ ತ್ರಿಪುರಸುಂದರಿ ಅಮ್ಮನವರು ಅಂತಂದರೆ ಚಾಮುಂಡೇಶ್ವರಿಯ ತದ್ರೂಪ. ಅವಳ ತಂಗಿ ಅಂತ ಕೆಲವು ಹಳ್ಳಿನಲ್ಲಿ ಭಾವನೆ. ಅವಳದೇ ಆದ ತದ್ರೂಪ ಚಾಮುಂಡೇಶ್ವರಿ ತದ್ರೂಪ. ಚಾಮುಂಡೇಶ್ವರಿ ಮಹಿಷಾಸುರ ಸಂಹಾರ ಮಾಡಿದ ಮೇಲೆ ರಕ್ತಬೀಜಾಸುರ ಉತ್ಪತ್ತಿ ಆಗ್ತಾನೆ. ಅವನು ಕೊಲ್ಲಕ್ಕೆ ಹೋದರೆ ಒಂದು ತೊಟ್ಟು ರಕ್ತ ಒಬ್ಬ ಭೂಮಿಗೆ ಬಿದ್ದರೆ ಒಬ್ಬ ರಾಕ್ಷಸ, ಹೀಗೆ ಲಕ್ಷೋಪಲಕ್ಷ ಉತ್ಪತ್ತಿ ಆಗ್ತಾ ಇರ್ತದೆ. ಆಗ ಚಾಮುಂಡೇಶ್ವರಿ ತನ್ನ ನೆರಳನ್ನು ನೋಡಿ ಕೌಶಕಿ ಅಂತ ಕೂಗ್ತಾಳೆ. ಆ ಕೌಶಕಿ ಅಂತಕ್ಕಂಥವಳೆ ಛಾಯಾ ಸ್ವರೂಪಿಣಿ. ಆಗ ಏನು ಅಂತಂದರೆ ತ್ರಿಪುರಸುಂದರಿಯಾಗಿ ಜನ್ಮ ಆಯ್ತಾಳೆ. ಆಗ ಏನಾಗಬೇಕು ಅಂತಂದರೆ ಈ ಭೂಮಿಗೆ ಬೆಳೆದ ರಕ್ತವನ್ನು ಪಾನ ಮಾಡು ಅಂತ ಹೇಳ್ತಾರೆ. ಆ ರಕ್ತವನ್ನು, ಜ್ವಾಲೆಯ ರಕ್ತವನ್ನು ಕುಡಿದ್ರಿಂದ ಕಾಳಿ ಸ್ವರೂಪವಾಗುತ್ತೆ ಇವಳಿಗೆ. ಎಲ್ಲ ಶರೀರ ಎಲ್ಲ ಕಪ್ಪಾಗೋಗುತ್ತೆ. ಆವಾಗ ನೀನು ಅವಳಿಗೆ ಜೈಕಾರ ಆಗುತ್ತೆ. ರಕ್ತವನ್ನು ಅವನು ರಕ್ತಬೀಜ ಸಂಹಾರ ಮಾಡ್ತಾಳೆ. ಆಮೇಲೆ ನಿನಗೇನು ವರ ಬೇಕು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನೀನು ಆಗ್ನೇಯ ದಿಕ್ಕಿನಲ್ಲಿ ನೆಲೆಸಿ ಭಕ್ತರು ಇಷ್ಟಾರ್ಥಗೊಳಿಸು. ಅವಳು ನಿನ್ನ ಪೂಜೆ ಮಾಡಿ ಫಲ ತಗೊಂಡ್ರೆ ನನ್ನಲ್ಲಿ ಬಂದರೆ ಫಲ ಸಿಗುತ್ತೆ ಅವ್ರಿಗೆ. ಆದ್ದರಿಂದ ಅವಳಿಗೆ ಒಂದು ಗಿಫ್ಟ್ ಕೊಡ್ತಾರೆ. ಏನಂದರೆ ಮೊದಲನೇ ಪೂಜೆ ನಿನಗಾಗಿ ನನಗೆ ಬರಲಿ ಅಂತ. ಇದು ಇಲ್ಲಿ ವಾಡಿಕೆ. ಆಮೇಲೆ ರಾಜ ಸಂತತಿ ಯಾಕೆ ಬಂತು? ಮಹಾರಾಜರು ಯದುವೀರ ಅಂತ ಯಾಕಾಯಿತು? ಅವ್ರ ಕುಲದೇವತೆ ಚಾಮುಂಡೇಶ್ವರಿ ಮತ್ತು ಜ್ವಾಲಾಮುಖಿ ಇಬ್ಬರೂ ಆಯಿತಾ, ಅರಮನೆ ದೇವತೆಗಳು. ಅವರಿಗೆ ಅನುಕೂಲ ಆದ್ದರಿಂದ ಆ ಒಂದು ವರಪ್ರಸಾದ ಅಂತ ಬೀಳುತ್ತೆ. ಆ ವರಪ್ರಸಾದದಿಂದ ಈ ಮೈಸೂರು ರಾಜ ಸಂಸ್ಥಾನ ಉಳ್ಕೊಂಡಿದೆ. ಇಲ್ಲೇ ಸಿಂಹಾಸನಾರೋಹಣ ಆಗೋದು, ಇನ್ನು ಬೇರೆ ಕಡೆ ಆಗಲ್ಲ. ಖಾಸಗಿ ಆಗಲಾಗ್ಬೋದು, ಸರ್ಕಾರದಿಂದ ಆಗ್ಬೋದು, ಅದು ಬೇರೆ ವಿಷಯ. ಆದರೆ ನಡೀತಾ ಇರೋದು ಈಗ ಆ ವರಪ್ರಸಾದ ಮಹಿಮೆಯಿಂದ ಅವರು ನಡೀತಾ ಇದೆ. ಆದ್ದರಿಂದ ಭಾಳ ಪ್ರಸಿದ್ಧಿಯಾದ ಸ್ಥಳ ಇದೆ, ಕ್ಷೇತ್ರ. ಏನೇನು ಅಭಿವೃದ್ಧಿ ಆಗ್ತಿದೆ ಗುರುಗಳೇ ಈಗ? ಏನು ಅಭಿವೃದ್ಧಿ ಆಗ್ತಾ ಇದೆ ಈಗ? ಅಭಿವೃದ್ಧಿ ಆಗ್ತಾ ಇದೆ ನೋಡಿ. ಈಗ ನಾವು ಬಂದಾಗ ದೊಡ್ಡ ದೇವಾಲಯ ತುಂಬ ಚಿಕ್ಕದಿತ್ತು. ದೇವಾಲಯ ಏನೂ ತೆಗೆದಿಲ್ಲ, ಆಯಿತಾ, ಹಂಗೆ ಇದೆ. ಆದರೆ ಇದೆಲ್ಲ ಈಗ TVS ಕಂಪ್ನಿಯವರು ಮಾಡಿಸ್ಕೊಟ್ರು. ಈಗ ಸರ್ಕಾರದಿಂದ ಕಾಂಪೌಂಡು, ಡಬಲ್ ರೋಡು, ಆಯಿತಾ. ಈಗ ರಾಜಗೋಪುರ ಆಗುತ್ತೆ, 2 ರಾಜಗೋಪುರ, ಮತ್ತು ಹೈಟೆಕ್ ಶೌಚಾಲಯ ಆಗಿದೆ, ಮತ್ತು ದಾಸೋಹ ಆಗದೆ. ಇದೆಲ್ಲ ಈ ಕ್ಷೇತ್ರದಲ್ಲಿ ಒಂದು 5-6 ವರ್ಷದಿಂದ, ಒಂದು 10 ವರ್ಷದಿಂದ ಇವೆಲ್ಲ ಇಂಪ್ರೂವ್ ಆಯ್ತಾಯಿದೆ. ಆರ್ಟ್ಸ್ಗಳಾಗಿದೆ. ಆಮೇಲೆ ದಾಸೋಹ ನಡೀತಿರಲಿಲ್ಲ, ದಾಸೋಹ ಆಗಿದೆ ಈಗ, ಆಯಿತಾ. ಜಾತ್ರೆ ಫೆಬ್ರವರಿ 3ನೇ ಭಾನುವಾರ ಆಗುತ್ತೆ. ಫೆಬ್ರವರಿನಲ್ಲಿ ಕೃಷ್ಣ ಪಕ್ಷದ ಮೊದಲನೇ ಭಾನುವಾರ ಜಾತ್ರೆ. ಯಾಕೆಂದರೆ ಅಮ್ಮನವರು ಅವ್ರಿಗೆ ಮಹಾರಾಣಿ ಕಾಣಿಸ್ಕೊಂಡ ದಿವಸ ಅದು. ಆವತ್ತು ಜಾತ್ರೆ ಅಂತ ಆಗುತ್ತೆ ಇಲ್ಲಿ. ಮಡೆ 2ನೇ ದಿವಸ ಮಡೆ ಮತ್ತು ಇದು ಎಲ್ಲವೂ ನಡೀತದೆ. ಬಾಯಿ ಬೀಗ ಮಡೆ ಆರ್ಕೆ ಮಾಡ್ಕೊಂಡು 33 ಹಳ್ಳಿಯವರು ಇಲ್ಲಿ ದೇವ್ರ ದರ್ಶನಕ್ಕೆ ಬರ್ತಾರೆ. ಅವ್ರ ಪೂಜೆ ಪುನಸ್ಕಾರಗಳು 3 ದಿನ ಚೆನ್ನಾಗಾಗುತ್ತೆ. ಮಂಗಳವಾರ ಶುಕ್ರವಾರ ವಿಶೇಷ, ಭಾನುವಾರ ಅಮ್ಮನವ್ರು ಕಾಣಿಸ್ಕೊಂಡಿದ್ದೆ, ಭಾನುವಾರ ವಿಶೇಷ ಅತಿಥಿಗಳು ಎಲ್ಲ ಬರ್ತಾರೆ, ಆಯಿತಾ. ಊಟ ಇದೆ. ಆಮೇಲೆ ಅಮಾವಾಸ್ಯೆ ಪೌರ್ಣಿಮೆ ವಿಶೇಷ, ಭೈರವನ ಪೂಜೆ ಮಾಡಿಸ್ತಾರೆ. ಕುಂಬಳಕಾಯಿ, ನಿಂಬೆಹಣ್ಣು ದೀಪ ಆರಾಧನೆ. ಅವ್ರು ಏನು ಅರ್ಸ್ಕೊಳ್ತಾರೆ ಅದು ಒಳ್ಳೆಯದಾದರೆ ಮಾಡ್ತಾನೇ ಇರ್ತಾರೆ. ಮುಖ್ಯವಾಗಿ ಧಾರ್ಮಿಕ ದತ್ತಿ ಇಲಾಖೆ ಕೂಡ ಅದು ಸೇರ್ಪಟ್ಟಿದೆ. ಧಾರ್ಮಿಕ ದತ್ತಿ ಇಲಾಖೆಗೆ ಸೇರುತ್ತೆ ಇದು. ಯಾಕೆಂದರೆ ಅರಮನೆಯಿಂದ ಅವರು 74 ವರ್ಷ ಮಾಡ್ಕೊಂಡಿದ್ರಿಂದ ಇದು ಚಾಮುಂಡಿ ಬೆಟ್ಟ ಇದು ಎಲ್ಲ ಈಗ ಕರ್ನಾಟಕ ಸರ್ಕಾರಕ್ಕೆ ಸೇರುತ್ತೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಈ ದೇವಸ್ಥಾನದ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಜ್ವಾಲಾಮುಖಿ ಚಾಮುಂಡೇಶ್ವರಿ ಅಮ್ಮನವರ ಸ್ವಂತ ತಂಗಿ ದೇವಸ್ಥಾನ ಇದು. ತಾಯಿ ಅಕ್ಕನ ಸನ್ನಿಧಿಲಿ ಯಾವ ರೀತಿ ಭಕ್ತರು ದಾಸೋಹ ವ್ಯವಸ್ಥೆ ಇದೆಯೋ ಅದೇ ರೀತಿ ಇಲ್ಲೂ ಕೂಡ ದಾಸೋಹ ದೇವಸ್ಥಾನ ದಿನಾಂಕ 1ನೇ ತಾರೀಕು 1ನೇ ತಿಂಗಳು 2019 ಪ್ರಾರಂಭ ಆಗಿದೆ. ಮಧ್ಯಾಹ್ನ 12:30ರಿಂದ 3:30 ತನಕ ಬಂದ ಭಕ್ತರುಗಳಿಗೆಲ್ಲ ಪ್ರತಿದಿನ ಊಟದ ವ್ಯವಸ್ಥೆ ಇದೆ. ಭಕ್ತಾದಿಗಳು ತಾಯಿ ದರ್ಶನ ಪಡೆದು ಇಲ್ಲಿ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಅವರಲ್ಲಿ ಸಕಲ ಭಕ್ತರಿಗೂ ಬರ್ಕೊಳ್ತೇನೆ. ಸರಿ ಗುರುಗಳೇ, ನಮಸ್ಕಾರ ಗುರುಗಳೇ. ಇತ್ತೀಚೆಗೆ ಪ್ರತಿದಿನ ಈಗ ಮಂಗಳವಾರ ಶುಕ್ರವಾರ ಭಾನುವಾರ ಕೆಲಸ ನಡೀತಾ ಇದರಿಂದ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾಸ ಹುಣ್ಣಿಮೆ ಹತ್ರ ಇದೆ. ಕೆಲಸ ಕಂಪ್ಲೀಟ್ ಆದ್ಮೇಲೆ ಪ್ರತಿದಿನ ಇದೆ ನಿತ್ಯ ಪೂಜೆ. ಕಾಂಪೌಂಡ್ ಕೆಲಸ ಕಾಮಗಾರಿ ನಡೀತಾ ಇರೋದ್ರಿಂದ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾಸೆ ಹುಣ್ಣಿಮೆ ಈ ದಿನಗಳಲ್ಲಿ 12:30ರಿಂದ 3:30 ತನಕ ಇರ್ತದೆ. ಇದೆಲ್ಲ ಕಾಂಪೌಂಡಿಗೆಲ್ಲ ಕೆಲಸ ಮುಗಿದ್ಮೇಲೆ ಮುಂದಿನ ದಿನಗಳಲ್ಲಿ ಪ್ರತಿದಿನ ನಡೀತದೆ. ಇದನ್ನು ಅರ್ಥ ಮಾಡ್ಕೊಂಡು ಭಕ್ತರು ತಾಯಿ ದರ್ಶನ ಪಡೆದು ಇಲ್ಲಿ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ತಮ್ಮಲ್ಲಿ ಕೇಳ್ಕೊಳ್ತಾರೆ. ಗುರುಗಳೇ ನಮಸ್ಕಾರ. ಏನು ಹೇಳ್ತೇವೆ ಗುರುಗಳೇ?
ಮುದ್ದಾರೆಮ್ಮ ತಾಯಿ ದರ್ಶನಕ್ಕೆ ಅಂತ ಬಂದ್ವಿ. ಅಂದರೆ ಇತ್ತೀಚೆಗೆ ಈ ತಿಂಗಳು 4ನೇ ತಾರೀಕು ಎಲ್ಲ ಮುಜರಾಯಿ ನೌಕರರ ಆಧುನಿಕ ಸಂಘದ ಅಧ್ಯಕ್ಷರಾಗಿ ಆಯ್ಕೆ, ಹಾಗೆ ನಮ್ಮ ಮುಗಿದಗಳಿ ಮಹಾದೇವರ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡ್ವಿ. ನಾನು ಮಹಾದೇವರಿಗೆ ಹೇಳಿದೆ ಫೋನ್ ಮಾಡಿ ಮುಗಿದಗಳಿ ಅನ್ನೋ ದೇವಸ್ಥಾನ ಹೋಗೋದ್ರಿಂದ ಆಯಿತು ಬನ್ನಿ ಅಧ್ಯಕ್ಷರಿಗೆ ಹೇಳಿದಾಗ ಇದಕ್ಕೆ ಬಂದ್ವಿ. ಇಲ್ಲಿ ಬಂದು ಅಮ್ಮನವ್ರ ದರ್ಶನ ಮಾಡಿ ದಾಸೋಹಕ್ಕೆ ಬಂದ್ವಿ. ದಾಸೋಹದಲ್ಲಿ ಅಂದರೆ ಪ್ರಸಾದವನ್ನು ಸ್ವೀಕರಿಸಿ ಇನ್ನೇನು ವಿಶೇಷತೆ ಅಂದರೆ ಮೇಲೆ ಅಕ್ಕನ ದೇವಸ್ಥಾನ ಇರೋದು, ಕೆಳಗೆ ದೇವಸ್ಥಾನ ಇರೋದು, ಮೈಸೂರು ಜನತೆ ಒಂದು ಶ್ರೇಯಸ್ ಅಂತ ಹೇಳ್ಬೋದು. ಜೊತೆಗೆ ಇದು ಯಾರೇ ಭಕ್ತಾದಿಗಳು ಬಂದು ತುಂಬ ದೂರದಿಂದ ಬರ್ತಾರೆ ಅವರು ಹಸ್ಕೋಗ್ಬಾರ್ದು ಅಂತೇಳಿ ಇಲ್ಲಿ ಪ್ರತಿದಿನ ಪ್ರಸಾದ ವ್ಯವಸ್ಥೆ ಇತ್ತು. ನೀವು ಕಾಮಗಾರಿಕೆ ಇರೋದ್ರಿಂದ ವಿಶೇಷವಾಗಿ ಅಂದರೆ ಶುಕ್ರವಾರ, ಮಂಗಳವಾರ, ಭಾನುವಾರ, ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚಾಗಿ ಭಕ್ತಾದಿಗಳು ಬರ್ತಾ ಇರ್ತಾರೆ, ಇನ್ನೂ ಅಭಿವೃದ್ಧಿ ಆಯ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿ.